ಕೈ ಬಿಡೇನು ಕೈ ಬಿಡೇನು ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ ನಾ ಕೈ ಬಿಡೇನು ನಾ ಕೈ ಬಿಡೇನು ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ಕರ್ತನಿಗೆ ಸ್ತೋತ್ರ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಇಂದು ನಾವು ಆದಿಕಾಂಡ 42:35 38 ವಚನವನ್ನ ನಾವು ಧ್ಯಾನ ಮಾಡಲಿದ್ದೇವೆ. ಇಲ್ಲಿ ನಾವು ಯೋಸೇಫನು ಈಗ ಐಗುಪ್ತ ದೇಶದ ಪ್ರಧಾನಮಂತ್ರಿ ಆಗಿದ್ದಾನೆ. ಮಾತ್ರವಲ್ಲದೆ ಅವನ ಅಣ್ಣಂದಿರು ಇವರೊಂದಿಗೆ ಇರುವಂತ ಒಂದು ಡಯಲಾಗ್ ಅನ್ನ ನಾವು ನೋಡ್ತಾ ಇದ್ದೇವೆ. ಓದ್ಕೊಳ್ಳೋಣವಾ? ಅವರು ತಮ್ಮ ಚೀಲಗಳನ್ನು ಬಿಚ್ಚಿ ನೋಡಿದಾಗ ಪ್ರತಿಯೊಬ್ಬನ ಚೀಲದಲ್ಲಿಯೂ ಅವನವನ ಹಣದ ಗಂಟು ಸಿಕ್ಕಿತು. ಅವರು ಅವರ ತಂದೆಯು ಹಣದ ಗಂಟುಗಳನ್ನು ಕಂಡಾಗ ಭಯಪಟ್ಟರು. ಆಗ ಅವರ ತಂದೆಯಾದ ಯಾಕೋಬನು ಅವರಿಗೆ, ನನ್ನನ್ನು ಮಕ್ಕಳಿಲ್ಲದವನಂತೆ ಮಾಡಿದ್ದೀರಿ. ಯೋಸೇಫನು ಇಲ್ಲ, ಸಿಮಿಯೋನನು ಇಲ್ಲ, ಬೆನ್ಯಾಮಿನನ್ನು ಕರಕೊಂಡು ಹೋಗಬೇಕೆಂದಿದ್ದೀರಿ. ಈ ಕಷ್ಟವೆಲ್ಲ ನನ್ನ ಮೇಲೆಯೇ ಬಂತು ಎಂದು ಹೇಳಲು ರೂಬೇನನು ಅವನಿಗೆ, ನಾನು ಈ ಹುಡುಗನನ್ನು ತಿರುಗಿ ತಂದು ಒಪ್ಪಿಸದೆ ಹೋದರೆ ನನ್ನಿಬ್ಬರು ಗಂಡು ಮಕ್ಕಳನ್ನು ಕೊಂದು ಹಾಕಬಹುದು. ಇವನನ್ನು ನನ್ನ ವಶಕ್ಕೆ ಕೊಟ್ಟರೆ ನಾನು ತಪ್ಪದೆ ಇವನನ್ನು ನಿನ್ನ ಬಳಿಗೆ ಕರೆದುಕೊಂಡು ಬರುತ್ತೇನೆ ಎಂದು ಹೇಳಿದನು. ಆದರೆ ಯಾಕೋಬನು ಅವರಿಗೆ, ನನ್ನ ಮಗನು ನಿಮ್ಮ ಸಂಗಡ ಹೋಗಬಾರದು. ಇವನ ಒಡಹುಟ್ಟಿದವನು ಸತ್ತು ಹೋದನು, ಇವನೊಬ್ಬನೇ ಉಳಿದಿದ್ದಾನೆ. ಮಾರ್ಗದಲ್ಲಿ ಇವನಿಗೆ ಏನಾದರೂ ಕೇಡಾದರೆ ಈ ಮುದಿ ತಲೆ ದುಃಖದಿಂದಲೇ ಪಾತಾಳಕ್ಕೆ ಸೇರಲು ನೀವೇ ಕಾರಣವಾಗುವಿರಿ ಎಂದು ಹೇಳಿದನು. ಈಗ ಈ ಯೋಸೇಫನ ಅಣ್ಣಂದಿರು ಚೀಲಗಳನ್ನ ತಗೊಂಡು ಬರ್ತಾರೆ, ತಂದೆಯ ಬಳಿಗೆ ಬರ್ತಾರೆ. ಪ್ರತಿಯೊಬ್ಬನ ಚೀಲದಲ್ಲಿ ಹಣದ ಗಂಟು ಸಹ ಇರುತ್ತದೆ. ಮತ್ತೆ ಅಲ್ಲಿ ಪ್ರಧಾನಮಂತ್ರಿಯಾದ ಯೋಸೇಫನ ಅಂತ ಅವ್ರಿಗೆ ಗೊತ್ತಿಲ್ಲ. ಅವನ ಸಂಗಡ ನಡೆದಂತ ಎಲ್ಲಾ ರೀತಿಯ ನಿರ್ಬಂಧಗಳು, ಸೆರೆಗೆ ಹಾಕಿದ್ದು, ಈಗ ಬೆನ್ಯಾಮಿನನ್ನ ವಾಪಸ್ಸು ಕರ್ಕೊಂಡು ಬರ್ಬೇಕೆಂಬುದಾಗಿ ಯೋಸೇಫನ್ ಹೇಳಿದ್ದು, ಇದರಿಂದ ತಂದೆಗೆ ಬಹಳ ದುಃಖವಾಗಿ ಯೋಸೇಫನಿಲ್ಲ, ಈಗ ಇನ್ನೊಬ್ಬನ್ನು ಅಲ್ಲಿ ಸೆರೆಮನೆಯಲ್ಲಿ ಇಟ್ಬಿಟ್ಟು ಇವನು ಕರ್ಕೊಂಡು ಹೋಗಿ ಬಂದಿದ್ದೀರಾ, ಇವನ್ಗೆ ಏನಾದ್ರೂ ಹೆಚ್ಚು ಕಡಿಮೆ ಆಗೋದ್ರೆ ನನ್ನ ಮುದಿ ತಲೆ ದುಃಖದಿಂದ ಪಾತಾಳಕ್ಕೆ ಸೇರ್ಬೇಕು, ಆದ್ರಿಂದ ಅದಾಗಲೇಬಾರ್ದು ಅಂತ ಹೇಳಿದಾಗ ರೂಬೇನನ್ನು ಹೇಳ್ತಾನೆ, ಇಲ್ಲ, ಆ ರೀತಿ ಈ ಬೆನ್ಯಾಮಿನನ್ನ ನಾ ಕರ್ಕೊಂಡ್ಬರ್ದೆ ಹೋದ್ರೆ ನನ್ನ ಇಬ್ರು ಗಂಡು ಮಕ್ಕಳನ್ನ ನೀ ಕೊಂದ್ಬಿಡ್ಬಹುದು ಎಂಬುದಾಗಿ ಹೇಳ್ತಾನೆ. ಆದ್ರೆ ಯಾಕೋಬನ ಅದಕ್ಕೆ ಒಪ್ಪಲ್ಲ. ಸೊ ಯಾಕೋಬನು ಈಗ ಹೊರಗಿನ ಸನ್ನಿವೇಶವನ್ನ ನೋಡ್ತಿದ್ದಾನೆ. ಅವನ ಭಯವನ್ನು ತನ್ನ ಹೃದಯದಲ್ಲಿ ಪ್ರವೇಶ ಮಾಡುವಂತೆ ಅನುಮತಿ ಕೊಡ್ತಾ ಇದ್ದಾನೆ. ಯಾಕಂದ್ರೆ ಅವನು ಹಣವನ್ನ ನೋಡ್ತಾ ಇದ್ದಾನೆ. ಮಾತ್ರವಲ್ಲದೆ ಇವನು ಈ ಒಂದು ನಿರ್ಬಂಧವನ್ನ ಕೇಳಿಸಿಕೊಂಡು ಭಯ ಪಡ್ತಾ ಇದ್ದಾನೆ. ಭಯ ಮತ್ತು ನಿರಾಶೆಗೆ ನಮ್ಮ ಜೀವನದಲ್ಲಿ ಕೆಲವು ವೇಳೆ ಹೊರಗಿನ ಸನ್ನಿವೇಶ ಏನ್ ಮಾಡ್ತದೆ, ನಮ್ಮನ್ನ ಒಳಪಡಿಸ್ತದೆ. ಇಂಥ ಸಂದರ್ಭದಲ್ಲಿ ಒಬ್ಬ ಮನುಷ್ಯನು ತನ್ನನ್ನೇ ತಾನು ಬೈತಾನೆ ಅಥವಾ ತಪ್ಪಾದ ಅರಿಕೆ ಮಾಡ್ತಾನೆ. ಭಯ ನಮ್ಮ ಸನ್ನಿವೇಶಗಳನ್ನ ಭಯಾನಕವಾಗಿ ವಿವರಿಸುವಂತೆ ಮಾಡ್ತದೆ. ನೋಡಿ, ಅವನು ಹೇಳ್ತಾನೆ, ಹಿಂಗಾದ್ರೆ ನನ್ನ ಮುದಿ ತಲೆ ದುಃಖದಿಂದಲೇ ಪಾತಾಳಕ್ಕೆ ಹೋಗ್ಬೇಕು, ಸ್ವರ್ಗ ಅಂತಾನೂ ಹೇಳಲ್ಲ ನೋಡ್ರಿ, ಪಾತಾಳಕ್ಕೆ ಹೋಗ್ಬೇಕು ಅಂತ ಹೇಳ್ತಾನೆ. ಇದು ಯಾಕೋಬನ ಒಂದು ತಪ್ಪಾದ ಮಾತಾಗಿತ್ತು. ಈ ಘಟನೆ ನೋಡಿದ್ರೆ ನಾವು ಇದೆಲ್ಲ ಯಾಕೆ ಬಂದಿದೆ ಎಂಬುದಾಗಿ ವಿವರಣೆ ಮಾಡಕ್ಕೂ ನಮ್ಗೆ ಕಷ್ಟ ಆಗುತ್ತೆ. ಆದ್ರೆ ಇಡೀ ಸತ್ಯ ಯಾಕೋಬನಿಗೆ ಗೊತ್ತಿದ್ರೆ ಈ ಒಂದು ಮಾತನ್ನ ಅವನು ಮಾತನಾಡ್ತಾರಲ್ಲ. ಯೋಸೇಫನು ಕನಸು ಹೇಳ್ದಾಗಲೇ ಯಾಕೋಬನ ಅದನ್ನ ತಿಳ್ಕೊಂಡಿದ್ರೆ ಇಷ್ಟೆಲ್ಲ ಅವನು ಹೇಳ್ಬೇಕಾದಂತ ಅವಶ್ಯಕತೆ ಇರ್ತಾ ಇರ್ಲಿಲ್ಲ. ದೇವರು ನಮ್ಮನ್ನ ಕೈ ಬಿಟ್ಟಿಲ್ಲ, ಆದ್ರೆ ನಾವು ಹಾಗೆ ಕುಳಿತುಕೊಂಡಿರಬಾರ್ದು. ನೋಡಿ, ಯಾವತ್ತೂ ಅಷ್ಟೇ ದೇವರು ಮಾಡ್ಬೇಕಂತಿರೋದು ನಾವು ನೆನೆಸುವಂತ ದಾರಿಯಲ್ಲಿ ಮಾಡಕ್ಕಾಗಲ್ಲ, ನಡೆಯಲ್ಲ. ದೇವ್ರು ಹೇಳಿರುವಂತ ವಾಗ್ದಾನ, ದರ್ಶನಗಳ ಕನಸಿರ್ಬೋದು, ಅದು ಬೇರೆ ರೂಟಲ್ಲಿ ನಮಗೆ ನೆರವೇರಬಹುದು. ಅದಕ್ಕೆ ನಾವು ರೆಡಿ ಆಗಿರ್ಬೇಕು. ಯಾವುದು ನಮಗೆ ವಿರುದ್ಧವಲ್ಲ, ಆದರೆ ಎಲ್ಲ ಕಾರ್ಯಗಳನ್ನ ದೇವರ ಅನುಕೂಲ ಮಾಡ್ತಾರೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಪ್ರಿಯರೇ, ಇಂಥ ಒಂದು ಭರವಸೆ ನಮಗಿದೆಯಾ?
ದೇವರ ಪ್ರೀತಿ ನಮ್ಮನ್ನ ಬಿಟ್ಟಿಲ್ಲ ಎಂಬುದಾಗಿ ನಾವು ಭಯ ಪಡಬಾರ್ದು. ಆ ರೀತಿ ನೀನು ನಾನು ಅರಿಕೆ ಮಾಡ್ತಾ ಇದ್ದೀವಾ? ಈಗ ಇಲ್ಲಿ ಯಾಕೋಬನು ಹೇಳಿದಂತ ಮಾತು ಅಲ್ಲಿ ತಪ್ಪಾಗಿತ್ತು. ಅವನ ಅಳು ಸಹ ತಪ್ಪಾದ ಅಳು. ಅನೇಕ ವೇಳೆ ನಮ್ಮ ಕಷ್ಟದ ಕುರಿತು ದೇವರ ಮುಂದೆ ನಾವು ಅಳುವಾಗ, ದೇವರೇ ಯಾಕೆ ಇಡೀ ಕತೆ ಮುಗಿಯವರೆಗೂ ನೀನು ನನಗೆ ಮುಗಿಯಕ್ಕಿಂತ ಮುಂಚೆ ಅಥವಾ ನಡೆಯಕ್ಕಿಂತ ಮುಂಚೆ ಹೇಳಬಾರ್ದು. ದೇವ್ರೇನ್ ಹೇಳ್ತಾರೆ ಅಂದ್ರೆ, ಇಡೀ ಕತೆ ಮುಗಿಯಕ್ಕೆ ಮುಂಚೆ ಅಥವಾ ಇಡೀ ಕತೆ ಮುಗಿಯೋವರೆಗೂ ಸುಮ್ಮನೆ ಕುಳಿತುಕೋ ಅಂತಾನೆ ದೇವ್ರು ಹೇಳೋದು. ದೇವ್ರ ಹತ್ರ ನಮ್ಮ ಕಥೆಯ ಲಾಸ್ಟ್ ಪೇಜ್ ಇದೆ. ಅದರಿಂದ ದಯವಿಟ್ಟು ಸುಮ್ಮನೆ ಇರ್ರಿ, ಸುಮ್ಮನೆ ನಾನು ನೀನು ಇರಬೇಕು. ಇಲ್ಲಿ ತನ್ನ ಮೊಮ್ಮಕ್ಕಳನ್ನ ಕೊಲೆ ಮಾಡುವುದು ಯಾವ ತಾತನಿಗೆ ಇಷ್ಟವಾಗ್ತದೆ? ರೂಬೇನನ್ನು ಹೇಳ್ತಾನೆ, ನನ್ನ ಮಕ್ಕಳನ್ನೇ ನೀನು ಕೊಂದ್ಬಿಡ್ಬೋದು ಎಂಬುದಾಗಿ. ಇಂಥ ಹೇಳಿಕೆಯನ್ನ ರೂಬೇನ್ ಸಹ ಕೊಡಬಾರ್ದಾಗಿತ್ತು. ಹೇಳಬೇಕೆಂದು ಸುಮ್ಮನೆ ಯಾವುದಾದ್ರೂ ಒಂದು ಮಾತನ್ನ ಕೆಲವು ಸಲ ಜನ ರೂಬೇನ್ ಅಂತಾರ ಹೇಳ್ಬಿಡ್ತಾರೆ. ಯಾಕೋಬನ ಹೇಳಿದ್ದು ತಪ್ಪೇನೆ, ಇಲ್ಲಿ ರೂಬೇನನ್ನು ಹೇಳೋದು ತಪ್ಪೇನೆ. ಕೆಲವು ಸಲ ಸನ್ನಿವೇಶಗಳು ನಮ್ಗೆ ವಿರುದ್ಧವಾಗಿ ಬರುವಾಗ ನಾವು ತಪ್ಪಾದ ಅರಿಕೆಯನ್ನು ಮಾಡಿ ಇವತ್ತು ಅನೇಕ ಕಷ್ಟಗಳನ್ನ ನಮ್ಮ ಮೇಲೆ ನಾವು ತಂದುಕೊಂಡ್ಬಿಡ್ತೀವಿ. ಉದಾಹರಣೆಗೆ ಪಿಲಾತನ ಮುಂದೆ ಪರಿಸರ ಶಾಸ್ತ್ರಗಳನ್ನ ಹೇಳ್ತಾರೆ, ಇರ್ಲಿ ಬಿಡ್ರಿ, ಈ ಒಂದು ರಕ್ತಾಪರಾಧ ನಮ್ಮ ಮೇಲೆ ನಮ್ಮ ಮಕ್ಕಳ ಮೇಲೆ ಬಂದ್ಬಿಡ್ಲಿ ಎಂಬುದಾಗಿ ಹೇಳ್ಬಿಟ್ರು. ಅವರು ಯೋಚನೆ ಮಾಡದೆ ಸುಮ್ಮನೆ ಹೇಳ್ಬಿಟ್ರು, ಅದು ನಿಜವಾಗ್ಲೂ ಅವ್ರ ಮೇಲೆ ಬಂದ್ಬಿಡ್ತು. ಆದ್ರಿಂದ ಯೋಚನೆ ಮಾಡಿ ನೋಡಿ, ಇಲ್ಲ ಸೈಲೆಂಟ್ ಆಗಿದ್ಬಿಡ್ರಿ, ಕೋಪ ಬಂದ್ರು ಸೈಲೆಂಟ್ ಆಗಿದ್ಬಿಡ್ರಿ, ಕೋಪ ಮಾಡ್ಬೇಕಾದ್ರೂ ಪಾಪ ಮಾಡಬೇಡ್ರಿ ಎಂಬುದಾಗಿ ಬರ್ತದೆ. ಏನ್ ಹೇಳಕ್ ಹೋಗ್ಬೇಡಿ, ಅಥವಾ ಸರಿಯಾದದ್ದು ಹೇಳ್ರಿ. ಸುಮ್ಮನೆ ತಪ್ಪಾಗಿರೋದು ಹೇಳ್ಬಿಟ್ಟು ನಮ್ಮ ಮೇಲೆ ನಾವು ತಪ್ಪನ್ನ ಬರ ಮಾಡ್ಕೊಳ್ಳೋದು ದೇವರಿಗೂ ಇಷ್ಟ ಇಲ್ಲ. ಅದರಿಂದ ಮಾತಿನ ಕುರಿತು ನಾವು ಎಚ್ಚರಿಕೆ ಉಳ್ಳವರಾಗಿರ್ಬೇಕು. ಈಗ ಇದು ಸಿನಾರಿಯೋ ನಡೀತಾ ಇರೋದು. ಇಲ್ಲಿಗೆ ಯಾಕೋಬನ್ ನಾನು ಕಳಿಸಲ್ಲ ಅಂತ ಹೇಳ್ತಾನೆ. ಯಾರನ್ನ? ಬೆನ್ಯಾಮಿನ್ನ. ಪ್ರಿಯ ದೇವರ ಮಕ್ಕಳ, ಇವತ್ತು ನಾವು ಕಲ್ತಿರೋದು ನಮ್ಮ ಮಾತುಗಳ ಬಗ್ಗೆ ಎಚ್ಚರಿಕೆ ಆಗಿರ್ಬೇಕು. ನಮಗೆ ನೋವು ಉಂಟಾದ್ರೂ ನಮ್ಮ ಮಾತುಗಳ ಬಗ್ಗೆ ತಪ್ಪಾಗಿ ನುಡಿಬಾರ್ದು. ಆ ರೀತಿ ನೀವು ನುಡಿದಿದ್ದೇ ಆಗಿದ್ರೆ ದೇವರಿಂದ ಕ್ಷಮೆ ಬೇಡ್ರಿ, ಇನ್ಮೇಲೆ ಆ ರೀತಿ ನುಡಿಯಕ್ಕೆ ಹೋಗ್ಬೇಡ್ರಿ. ಕರ್ತನು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡ್ಲಿ. ಆಮೇಲೆ ಪ್ರಾರ್ಥಿಸೋಣವಾ? ನಮ್ಮನ್ನು ಬಾಳವಾಗಿ ಪ್ರೀತಿ ಮಾಡುವಂತ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ. ಅನೇಕ ವೇಳೆ ಯಾಕೋಬನ ಹಾಗೆ ರೂಬೇನನ ಹಾಗೆ ನಮಗೆ ಕಷ್ಟದ ಸನ್ನಿವೇಶಗಳು, ನೋವಿನ ಸನ್ನಿವೇಶಗಳು ಬಂದಾಗ ತಪ್ಪಾದದ್ದು ನಾವು ನುಡಿದಿದ್ದೇವೆ. ನಮ್ಮನ್ನ ಕ್ಷಮಿಸು. ನಿಮ್ಮ ರಕ್ತದ ಮೂಲಕ ನಮ್ಮನ್ನು ತೊಳೆ ಶುದ್ಧ ಮಾಡು. ಯೇಸುವಿನ ಹೆಸರಿನಲ್ಲಿ ದೇವರೇ, ಯಾರಾದ್ರೂ ಆ ರೀತಿ ತಪ್ಪಾದ ಅರಿಕೆ ಮಾಡಿದ್ರೆ ಅವ್ರನ್ನ ಕ್ಷಮಿಸು. ಇನ್ನು ಮುಂದೆ ಒಳ್ಳೆಯ ಅರಿಕೆಯನ್ನ, ಪಾಸಿಟಿವ್ ಆದಂತ ಅರಿಕೆಯನ್ನು ಮಾಡುವಾಗ ಎಲ್ಲರೂ ಕೃಪೆ ಕೊಡು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ, ಆಮೇನ್. ಕರ್ತನ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಸ್ವರ್ಗದ ಆನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ. ಆಮೇನ್. ಗಾಡ್ ಬ್ಲೆಸ್ ಯು. ಓ ಎಂತ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಆತ್ಮನ ನೂತನ ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು.
ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಥ ಎನ್ ಸ್ವಸ್ಥಗೈದನು. ಎನ್ ಪಾಪ ತೋಳೆದ ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಥ ಎನ್ ಸ್ವಸ್ಥಗೈದನು. ಎನ್ ಪಾಪ ತೋಳೆದ ಈರುಳ ದಿನಕ್ಕೆ